ಸುರಿಯುತ್ತಿರುವ ಧಾರಾಕಾರ ಮಳೆಯಲ್ಲಿ ಈ ಬಾರಿಯ ಸುತ್ತಾಟ, ತಿರುಗಾಟ, ಹುಡುಕಾಟ ಹೊಂಬುಜ ಎಂದು ಕರೆಯಲ್ಪಡುತ್ತಿದ್ದ ಹುಂಚದೆಡೆಗೆ. ಪೊಂಬೆಟ್ಟು, ಪೊಂಬುರ್ಚ, ಪೊಂಬುಚ್ಚ ಎಂದೆಲ್ಲ ಕರೆಯಲ್ಪಡುವ ಈ ಊರಿಗೆ ಚಿನ್ನವನ್ನು ಹೊರಕ್ಕೆ ತೆಗೆಯುವ ಸ್ಥಳವೆಂದರ್ಥವಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಹುಂಚದಲ್ಲಿ ಕಮಟೇಶ್ವರ ದೇವಾಲಯ ಅತಿ ಪ್ರಾಚೀನ ದೇವಸ್ಥಾನ. 8ನೇ ಶತಮಾನದ ರಚನೆ ಹೊಂದಿರುವ ಈ ದೇವಾಲಯ ವಾಸ್ತು ಮತ್ತು ಶಿಲ್ಪದ ದೃಷ್ಟಿಯಿಂದ ವಿಶಿಷ್ಟವಾಗಿ ಕಾಣುತ್ತದೆ. 1000 ವರ್ಷವಾದರೂ ಹೆಚ್ಚು ಜೀರ್ಣೋದ್ಧಾರದ ಮಾರ್ಪಾಡುಗಳಿಲ್ಲದೆ ತನ್ನ ಪ್ರಾಚೀನ ವಾಸ್ತು ಸ್ವರೂಪವನ್ನು ಪೂರ್ಣವಾಗಿ ಉಳಿಸಿಕೊಂಡಿರುವ ಈ ದೇವಾಲಯ ಐತಿಹಾಸಿಕವಾಗಿಯೂ ಮಹತ್ವದ್ದು. ಕಮಟೇಶ್ವರ ಎಂಬುದು ಶಿವಲಿಂಗಕ್ಕಿರುವ ಇನ್ನೊಂದು ವಿಶಿಷ್ಟವಾದ ಹೆಸರು. ಕಮಟನು ಆದಿಕೂರ್ಮ ಹಾಗೂ ವಿಷ್ಣುವಿನ 10 ಅವತಾರಗಳಲ್ಲಿಯೂ ಒಂದು. ಈಶ್ವರ ಭಕ್ತನಾದ ಮಾಸರ ಚಕ್ಕಯ್ಯನು ಸುಮಾರು ಸಾಮಾನ್ಯ ಶಕವರ್ಷ 800ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದನು ಎನ್ನುತ್ತದೆ ಕಮಟೇಶ್ವರ ದೇವಸ್ಥಾನದಲ್ಲಿರುವ ಶಿಲಾಶಾಸನ. ಹೊಂಬುಜದಲ್ಲಿರುವ ಶಾಸನಗಳಲ್ಲಿ ಅತ್ಯಂತ ಪ್ರಾಚೀನ ಶಾಸನ ಕಮಟೇಶ್ವರ ದೇವಸ್ಥಾನದ್ದು. ಸಾಮಾನ್ಯ ಶಕವರ್ಷ 1287ರಲ್ಲಿ ಹುಂಚದಲ್ಲಿ ಆಳುತ್ತಿದ್ದ ಸಾಂತರ ಅರಸನಾದ ಸೋವೆಯ ನಾಯಕನು, ಕೋಟೆ ನಾಯಕನು, ಕುಮಾರ ಸೊಡ್ಡಯ್ಯ ನಾಯಕ ದೇವರು ಇವರುಗಳು ಕಮಟೇಶ್ವರ ದೇವರಿಗೆ ಪುನರ್ ಪ್ರತಿಷ್ಠೆ ಮಾಡಿ ಹೊಳಗಳನ್ನು ದತ್ತಿ ನೀಡಿದರು. ಕಮಟೇಶ್ವರ ಗುಡಿಯಲ್ಲಿ 4 ಕಂಬಗಳಿವೆ. ಕಂಬಗಳಲ್ಲಿ ನಾನಾ ಆಕಾರದ ಉಂಗುರಗಳ ಕೆತ್ತನೆ ಇದೆ. ಕಂಬದ ತುದಿಯಲ್ಲಿ ಬೋಧಿಗಳ ಕೆಳಗೆ ದುಂಡಾಗಿರುವ ಕಲ್ಲಿನ ರಚನೆ ಇದೆ. ಗರ್ಭಗೃಹ, ಅಂತರಾಲ, ನವರಂಗಗಳಿವೆ. ಗರ್ಭಗೃಹದ ಅಧಿಷ್ಠಾನ, ಪಾದ, ಪ್ರಸ್ತರ, ಗ್ರೀವ, ವಿಮಾನ, ಚಚ್ಚೌಕವಾದ ಸ್ತೂಪಿಯ ಮೇಲೆ ಮುಚ್ಚಳದಂತಿರುವ ಶಿಖರ ಇವೆಲ್ಲವೂ ದ್ರಾವಿಡ ಶೈಲಿಯನ್ನು ಹೋಲುತ್ತದೆ. ಪ್ರಶಾಂತವಾದ ಸ್ಥಳದಲ್ಲಿ 1000 ವರ್ಷವಾದರೂ ಇನ್ನೂ ಉಳಿದುಕೊಂಡು ಬಂದಿರುವ ಕಮಟೇಶನಿಗೊಂದು ನಮನಗಳು.